ನಿನ್ನ ಜೊತೆಯಲಿ ಜೊತೆಯಲಿ ಕ್ಷಮಿಸಿದೀನಿ, ಈಗ ತೊಲಗು. ವಾಟ್? ನಿಜವಾಗ್ಲೂ ಹೇಳ್ತಿದ್ದೀರಾ ನೀವು ನನ್ನ ಓ ಗಾಡ್. ಮೌನ 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 ತಬ್ಬಿತು ನೆಲವ ಚುಮ್ಮೆನೆ ಪುಳಕಗೊಂಡಿತು ಧಾರಿಣಿ. ಮೌನ ತಬ್ಬಿತು ನೆಲವ ಚುಮ್ಮೆನೆ ಪುಳಕಗೊಂಡಿತು ಧಾರಿಣಿ. ಕೆಲವು ಗಂಡಸರು ಮಠ ಸೇರೋ ವಯಸ್ಸು ಬಂದ್ರು ಚಪ್ಪಲ ಬಿಟ್ಟಿರೋದಿಲ್ಲ. ಒಂಟೆ ಹೆಂಗ್ಸ್ ಕಂಡ್ರೆ ಸಾಕು ಮೈ ಮೇಲೆ ಬಿದ್ದು ಮಾತಾಡ್ಸ್ಕೊಂಡು ಬಂದ್ಬಿಡ್ತಾರೆ. ಓ ಏನೋ ತ್ರಿಲೋಕ ಸುಂದರಿ ರಂಭೋ ಊರ್ವಶಿ ಸೋದರಿ ಮೇಲ್ ಬಿದ್ದು ಬರ್ಬೇಕಾದ್ದೆ. ಮುಖ ನೋಡಿದ್ರೆ ಅನ್ನ ಸೇರಲ್ಲ. ಕೆಲವರು ಮುಖ ನೋಡಿದ್ರೆ ಉಸಿರಾಡೋಕ್ಕೂ ಮನ್ಸು ಬರೋದಿಲ್ಲ. ಮತ್ತ್ಯಾಕೆ ಉಸಿರಾಡ್ಬೇಕು? ಹೋಗ್ಬಿಡ್ಬೇಕಪ್ಪ ಗಂಡನ ಪಾದಕ್ಕೆ. ನಾನು ಹೋಗೋದಕ್ಕೆ ನೀನ್ ಯಾರಯ್ಯ? ನನಗ್ ಚಪ್ಪಲ ಅನ್ನಕ್ ನೀನ್ ಯಾರಮ್ಮ? ನಾನು ಯಾರಾದ್ರೆ ನಿನಗೇನು? ಫೇಸ್ ನೋಡಿದ್ರೆ ಗೊತ್ತಾಗೋದಿಲ್ವಾ ಜೊಲ್ಲು ಪಾರ್ಟಿ ಅಂತ? ಜೊಲ್ ಪಾರ್ಟಿನ? ಯು ಆರ್ ಇನ್ಸಲ್ಟಿಂಗ್ ಮೀ. ಮಾತಲ್ಲಿ ಇಡ್ತಾ ಇದ್ರೆ ಸರಿ, ಇಲ್ಲಾಂದ್ರೆ ತಟ್ಲಿ ಕೈ ಮರಕ್ಕೆ ತೂಗಾಕ್ಬಿಡ್ತೀನಿ. ನಾನು ಕಾರ್ಪೊರೇಷನ್ ವ್ಯಾನ್ ತರಿಸಿ ಅದು ತುಂಬಿಸ್ ಕಳಿಸ್ಬಿಡ್ತೀನಿ. ಕಾರ್ಪೊರೇಷನ್ ವ್ಯಾನ? ನನ್ನನ್ನ? ಅಯ್ಯಪ್ಪ ಏನ್ ಹಿಂಗ್ ಮಾತಾಡ್ತೆ? ಏಮ್ಮ ಹೆಂಗ್ ಸರ್ ನೀನು? ಹೆಂಗಸ್ರ ಬಗ್ಗೆ ಮಾತಾಡಿದ್ರೆ ನಾ ಸುಮ್ಮನೆ ಇರೋದಿಲ್ಲ. ಏನ್ ಮಾಡ್ತೀಯ? ನಾನ್ ಮಾತಾಡೋದೆ ನಮ್ ದೇಶ ಇದಕ್ಕೆ ಅಂತಾನೆ ವಾಕ್ ಸ್ವಾತಂತ್ರ್ಯ ಕೊಟ್ಟಿದೆ. ಇಷ್ಟ ಇದ್ರೆ ಕೇಳಿಸ್ಕೋ, ಇಲ್ಲ ಅಂದ್ರೆ ಊರ್ ಬಿಟ್ಟು ಹೋಗ್ತಾ ಇರೋ. ನಾನ್ ಯಾಕೆ ಊರ್ ಬಿಡ್ಬೇಕು? ಜಗತ್ತೇ ಬಿಟ್ಟು ಹೋಗ್ತೀನಿ ಅಂದ್ರೆ ಹೋಗಮ್ಮ. ಮೊದ್ಲು ಭೂಮಿಗೆ 1 ಕ್ವಿಂಟಲ್ ಭಾರನಾದ್ರೂ ಕಡಿಮೆ ಆಗುತ್ತೆ. ನಾನು 1 ಕ್ವಿಂಟಲ್ ಭಾರನ? ಏಯ್ ಸರಿಯಾಗಿ ನೋಡಿ ಮಾತಾಡೋ ಮುದ್ಕ. ನಾನ್ ಮುದ್ಕನ? ನೀನ್ ಮುದ್ಕಿ, ನಿನ್ ಅಜ್ಜಿ ಮುದ್ಕಿ, ಅವ್ರ ಅಜ್ಜಿ ಮುದ್ಕಿ. ಏನಿದು ಸಣ್ಣ ಮಕ್ಕಳ ತರ ಕಿತ್ಲಾಡ್ತಾ ಇದ್ದೀರಲ್ಲ? ಅಜ್ಜಿಗಳ್ರಿ. ನಾನು ನಿಂಗಿಂತ 10 ವರ್ಷ ಚಿಕ್ಕವಳು, ನನ್ನನ್ನ ಅಜ್ಜಿ ಅಂತೇನಾ? ಅಜ್ಜಿ ಅಜ್ಜಿ ಅಂತ ಏನು ಅಂತ ಏನಕ್ಕಾಗತ್ತಾ? ಆಯ್ತು ಬನ್ನಿ, ನೀವು ಇಷ್ಟಕ್ಕೆಲ್ಲ ಕಿತ್ಲಾಡ್ಬಾರ್ದು. ಬನ್ನಿ ನೀವು, ಬನ್ನಿ. ಬನ್ನಿ ನೀವು ಬನ್ನಿ. ಅಕ್ಕ 1 ನಿಮಿಷ ಬಿಡು, ನನ್ ಮುಗೀತು. ನಂಗೂ 1 ನಿಮಿಷ. ಇವತ್ತು ಗ್ರಾಮರ್ ಬುಕ್ ಬೇರೆ ತಗೊಂಡು ಹೋಗ್ಬೇಕು. ನಾನ್ ಗ್ರಾಮರ್ ಹೇಳ್ಕೊಡ್ಬೇಕು. ಅಕ್ಕ ತಂಗಿ ಸರಿ ಮಾಡ್ಕೊ. ಅಕ್ಕ ಇವತ್ತು ನಾನು ನಿನ್ ಜೊತೆನೆ ಬರ್ತೀನಿ. ನಿನ್ ಸ್ಕೂಲ್ ಪಕ್ಕ ಇರೋ ಅಂಗಡಿಲಿ ಅರ್ಧ ರೇಟ್ಗೆ ಬುಕ್ ಸಿಗುತ್ತಂತೆ, ಒಂದಷ್ಟು ತಗೋಬೇಕು. ಸರಿ, ಆಟೋಲ್ ಹೋಗೋಣ. ಬಸ್ಸಿಗಿಂತ ಸ್ವಲ್ಪ ಕಾಸ್ಟ್ಲಿ, ಆದ್ರೆ ಹೇಗಿರೋ ನಂಗೆ ಸಂಬಳ ಜಾಸ್ತಿ ಅಲ್ವಾ. ನನ್ನ ತಂಗಿನ ಒಂದ್ಸಲಿ ಆಟೋಲ್ ಕರ್ಕೊಂಡು ಹೋಗ್ಬೇಕು ಅಂತ ನನ್ಗೆ ಆಸೆ ಇರಲ್ವಾ? ಹೌದಾ? ನನ್ ಮುದ್ದು ಅಕ್ಕ, ನನ್ ಮುದ್ದು ತಂಗಿ. ಅಮ್ಮ, ಈ ಸಲ ಏನಾದ್ರೂ ಮಾಡಿ ರೇಷನ್ ಕಾರ್ಡ್ ಮಾಡ್ಸೋಣ. ನಮ್ ಕಷ್ಟಕ್ಕೆಲ್ಲ ಫುಲ್ ಸ್ಟಾಪ್ ಹಾಕೋಣ. ನಾನು ನನ್ನ ತಂಗಿ ಆಟೋಲ್ ಹೋಗ್ತಾ ಇದ್ದೀವಿ. ಆಟೋದಲ್ಲಿ ಹೋಗ್ತಾ ಇದ್ದೀರಾ? ಸರಿ ಸರಿ ತಗೋ. ಒಂದಿನ ಆಟೋದಲ್ಲಿ ಹೋದ್ರೆ ಏನು ಮುಳುಗೋಗಲ್ಲ. ಕಷ್ಟಪಟ್ಟು ಸಂಪಾದನೆ ಮಾಡ್ತೀಯ. ನಿನ್ಗಿಲ್ಲ ಅಂತೀನ? ಕಾಫಿ ತರ್ತೀನಿ. ನಾಳೆ ಜಯನಗರ್ ಶಿವಾಜಿ ಕಾಂಪ್ಲೆಕ್ಸ್ ಹತ್ರ ಇರೋ ಕಾಫಿ ಶಾಪಲ್ಲಿ ಬೆಳಗ್ಗೆ 10 ಗಂಟೆಗೆ ಸರಿಯಾಗಿ ನೀವು ಅಲ್ಲಿಗೆ ಬರಲೇಬೇಕು. ನನ್ನ ಜೊತೆ ಕಾಫಿ ಕುಡಿಲೇಬೇಕು. ಏನಾಯ್ತೆ ಅಕ್ಕ? ತಲೆನೋವು. ಹೌದಾ? ಕಾಫಿ ಕುಡಿ, ಸರಿ ಹೋಗುತ್ತೆ. ಅದು ಇಲ್ಲಿ ಕುಡಿದ್ರೆ ಸರಿ ಹೋಗೋ ತಲೆನೋವು ಅಲ್ಲ ಅಮ್ಮ, ಅದು ಕಾಫಿ ಶಾಪಲ್ಲೇ ಕುಡಿಬೇಕು. ಇಲ್ಲಾಂದ್ರೆ ಆ ತಲೆನೋವು ಪಾಟಿ ದಿನಾ ತಲೆ ತಿಂತಾ ಇರುತ್ತೆ. ಪಾರ್ಟಿನ? ಏನೇನೋ ಮಾತಾಡ್ತಾ ಇದೆಯಲ್ಲೇ? ಅದೆಲ್ಲ ಬಂದು ಹೇಳ್ತೀನಮ್ಮ. ಪ್ರತಿ ಇವತ್ತು ನಾನು ಬೇರೆ ಕಡೆ ಹೋಗ್ಬೇಕು. ಇವತ್ತು 1 ದಿವಸ ಬಸ್ಸಲ್ಲಿ ಹೋಗಿ, ನಾಳೆ ನಾವಿಬ್ರು ಆಟೋಲ್ ಹೋಗೋಣ. ಯಾಕೆ ಅಕ್ಕ?
ಏನಾಯ್ತೆ? ಹೇಳ್ದ್ನಲ್ಲ, ಒಂದು ಹಾಫ್ ಮೆಂಟಲ್ ಕೇಸ್ ತಗ್ಲಾಕೊಂಡ್ಬಿಟ್ಟಿದೆ. ಇವತ್ತು ಬಿಡುಗಡೆ ಮಾಡಿಸ್ಕೊಳ್ಬೇಕು, ಇಲ್ಲಾಂದ್ರೆ ನಾನು ಮೆಂಟ್ಲಾಗ್ಬಿಡ್ತೀನಿ. ಆಮೇಲೆ ದಿನ ಟಾರ್ಚರ್ ಯಾಕೆ? ಬಾಯ್ ಬಾಯ್ ಮಾ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಗಾಡ್, ನೀವು ಬರ್ತಿರೋ ಇಲ್ವೋ ಅನ್ಕೊಂಡಿದ್ದೆ. ಬರ್ತಿರ್ಲಿಲ್ಲ, ನಿನ್ನೆ ಅಷ್ಟೊಂದು ಬೇಡ್ಕೊಂಡ್ಯಲ್ಲ, ಇನ್ನು ಮುಂದಾದ್ರೂ ನೆಮ್ಮದಿಯಾಗಿರೋಣ ಅಂತ ಬಂದೆ ಅಷ್ಟೇ. ಆನೆ ಹಳ್ಳಕ್ಕೆ ಬಿದ್ರು ಮಂಡಿ ಕೆಸ್ಸಾಗಿಲ್ಲ ಅಂತಂತೆ. ಕೂತ್ಕೊಳ್ರಿ, ಸಂಕೋಚ ಪಡ್ಕೋಬೇಡಿ ಶಾಲಿನಿ. ನಾನು ಹೆಸರು ಎತ್ತಬೇಡ ಅಂತ ಹೇಳ್ದೆ ತಾನೇ ನಿನ್ಗೆ? ಆಯ್ತು ಕೂತ್ಕೊಳ್ಳಮ್ಮ. ನವಕೋಟಿ ನಾಗಮ್ಮ, ಸೀಗೆಕೋಟೆ ಸೀತಮ್ಮ, ಕೂತ್ಕೋ. ಸರಿ, ಏನ್ ಕುಡಿತೀರಾ? ಕಾಫಿಗೆ ತಾನೇ ಕರೆದಿದ್ದು. ಅದೇ, ಯಾವ ಕಾಫಿ ಕುಡಿತೀರಾ? ಕಾಫಿ ಅಂದ್ರೆ ಯಾವ ಕಾಫಿ? ಫಿಲ್ಟರ್ ಕಾಫಿ. ಇದೇ ನಿಮ್ ಕಾಗಂಗಡಿ ಕೆಟ್ಟೋಯ್ತಾ ಫಿಲ್ಟರ್ ಕಾಫಿ ಸಿಗಕ್ಕೆ? ಇಲ್ಲೊಂದು 50-60 ಕಾಫಿ ಸಿಗುತ್ತೆ. ನೀವ್ಯಾವ್ದು ಕುಡಿತೀರಾ ಹೇಳಿ? ಎಲ್ಲಿನ ಜರ್ಟು? ಯಾವುದೋ ಒಂದು. ನಿಮ್ಗೊಂದು ಎಲ್ಲಿನ ಜರ್ಟು ಆರ್ಡರ್ ಮಾಡ್ತೀನಿ, ಚೆನ್ನಾಗಿರುತ್ತೆ. ನನಗೊಂದು ಕೋಲ್ಡ್ ಕಾಫಿ ಸಾಕು. ವೆಯ್ಟರ್, ಒಂದು ಎಲ್ಲಿನ ಜರ್ಟು, ಒಂದು ಕೋಲ್ಡ್ ಕಾಫಿ. ಮತ್ತೆ ಏನ್ ಸಮಾಚಾರ? ನಿಮ್ ಕಡೆ ಮಳೆ ಬೆಳೆ ಎಲ್ಲ ಚೆನ್ನಾಗಿದ್ಯಾ? ನಮ್ ಯಾವ ಜಮೀನು ಇಲ್ಲ. ಯಪ್ಪ, ಮಳೆ ಅಂದ್ರೆ ನಿಮ್ ಸ್ಕೂಲ್ ಮಕ್ಕಳು, ಬೆಳೆ ಅಂದ್ರೆ ನಿಮ್ ಸಂಬಳ, ಎರಡೂ ಚೆನ್ನಾಗಿದ್ಯಾ ಅಂತ ಕೇಳಿದೆ. ನನ್ನ ಸಂಬಳ ಇನ್ನೂ ಬಂದಿಲ್ಲ. ಸೊ ಬಂದ ಮೇಲೆ ಗ್ರ್ಯಾಂಡ್ ಪಾರ್ಟಿನಾ? ನಂಗಂತ ಯಾವ ಶೋಕಿನೂ ಇಲ್ಲ. ಇರ್ಬೇಕಪ್ಪ, ಎಷ್ಟು ದಿನ ಬದುಕಿರ್ತೀವೋ ಏನೋ. ಇರೋವರ್ಗಾದ್ರೂ ಎಲ್ಲದನ್ನು ನೋಡ್ಬಿಡ್ಬೇಕು. ನಾನಂತೂ ಹಂಗೇನೆ, ದಿನಕ್ಕೆ 5,000 ರೂಪಾಯಿ ಖರ್ಚು ಮಾಡ್ಕೊಂಡು ಸುತ್ತಾಡ್ತಿರ್ತೀನಿ. ಅಮ್ಮ ಕೊಡ್ಸಿರೋ ಬೈಕು, ಅಜ್ಜ ಕೊಡ್ಸಿರೋ ಕಾರು, ಅಪ್ಪ ಕಟ್ಸಿರೋ ಬಂಗ್ಲೆ, ಪರ್ಸ್ ತುಂಬ ಕ್ರೆಡಿಟ್ ಕಾರ್ಡ್ಸ್ಗಳು, 10 ಜನ ಫ್ರೆಂಡ್ಸು, 1-2 ಗರ್ಲ್ ಫ್ರೆಂಡ್ಸು. ಲೈಫೆಲ್ಲ ಬಿಂದಾಸ್ ಆಗಿರೋದಕ್ಕೆ ಇದಕ್ಕಿಂತ ಇನ್ನೇನು ಬೇಕಲ್ವಾ? ಯಾಕ್ರಿ ಏನೋ ಡೀಪಾಗಿ ಥಿಂಕ್ ಮಾಡ್ತಿದ್ದೀರಾ? ಏನಿಲ್ಲ, ಎಲ್ಲ ಅವ್ರಿವ್ರು ಕೊಡ್ಸಿದ್ದೆ ಅಲ್ವಾ, ನಿಮ್ ಸಂಪಾದನೆ ಅಂತ ಏನೂ ಇಲ್ವಾ? ಮಾಡಿದ್ರಾಯ್ತು ಬಿಡ್ರಿ. ನನ್ಗಿನ್ನು 26 ವರ್ಷ. ಎಂಜಾಯ್ ಮಾಡೋ ವಯಸ್ಸಲ್ಲಿ ದುಡಿಯೋಕೆ ಅಂತ ನಿಂತ್ಬಿಟ್ರೆ ಲೈಫಲ್ಲಿ ಥ್ರಿಲ್ಲೇ ಇರೋಲ್ಲ. ಎಷ್ಟಿದಕ್ಕೆ? ಜಸ್ಟ್ 300 ರೂಪೀಸ್. ಬಿಲ್ ನಾನೇ ಕೊಡ್ತೀನಿ, ತಗೊಳ್ರಿ. ರೀ, ಬರೀ ಡಿಕಾಕ್ಷನ್ ಕುಡಿತಿದ್ರಲ್ರಿ, ಏನು ಮಿಕ್ಸ್ ಮಾಡ್ಕೊಳಲ್ವಾ?
ಯಾವ ಲೋಕದಲ್ಲಿದ್ದೀರಾ? ಹಾಗೆ ಹಾಲು ಬರ್ಸ್ಕೊಳಲ್ವಾ? ರೀ, ಯಾವ ಸೀಮೆ ಟೀಚರಿ ನೀವು? ಒಂದು ಕಪ್ ಕಾಫಿ ಕುಡಿಯೋಕ್ಕೂ ಬರಲ್ವಾ? ನನ್ಗೇನು ಬರಲ್ಲ. ಇದ್ಯಾವುದು ನನ್ಗೆ ಅಭ್ಯಾಸ ಇಲ್ಲ. ಇಲ್ವಾ? ಒಂದು ಕಪ್ ಕಾಫಿ ಕುಡಿಯೋದು ಹೇಗಂತ ಗೊತ್ತಿಲ್ವಾ? ಗೊತ್ತಿಲ್ಲ. ಈ ಥರ ಜಾಗಕ್ಕೆಲ್ಲ ನಾನು ಯಾವತ್ತೂ ಕಾಲಿಟ್ಟಿಲ್ಲ. ಇಲ್ಲೆಲ್ಲ ಹೇಗೆ ನಡ್ಕೊಳ್ಬೇಕಂತನೂ ನನ್ಗೆ ಗೊತ್ತಿಲ್ಲ. ಸಾರಿ, ನಾನು ಬರ್ತೀನಿ. ರೀ ರೀ ರೀ, ಯಾಕೆ ಹೀಗಾಡ್ತಿದ್ದೀರಾ? ಏನಾಯ್ತು? ಏನೂ ಆಗಿಲ್ಲ ಬಿಡಿ. ನಿಮ್ಮ ಶ್ರೀಮಂತಿಕೆ ಜೀವನಕ್ಕೂ ನನ್ನ ಪರಿಸ್ಥಿತಿಗೂ ತುಂಬ ವ್ಯತ್ಯಾಸ ಇದೆ. ನೀವು ಒಂದು ಕಾಫಿ ಕುಡಿಯೋ ದುಡ್ಡಲ್ಲಿ ನಾನು 2 ದಿನ ಸಂಸಾರ ಮಾಡ್ಬೋದು ಅಂತ ಲೆಕ್ಕ ಹಾಕೋಳು ನಾನು. ನನ್ನಂತವಳಿಗೆ ಇದೆಲ್ಲ ಯಾವತ್ತೂ ಸರಿ ಹೊಂದಲ್ಲ. ಗೊತ್ತಿಲ್ಲದೆ ಬಂದು ತಪ್ಪು ಮಾಡಿಬಿಟ್ಟೆ. ಸಾರಿ. ಅಲ್ರಿ ಶಾಲಿನಿ, ಪ್ಲೀಸ್. ರೀ ರೀ ರೀ, ಶಾಲಿನಿ ನಿಂತ್ಕೊಳ್ರಿ. ಏನೋ ಮಾಡಕ್ ಹೋಗ್ತೀನಿ, ಅದು ಇನ್ನೇನೋ ಆಗೋಗುತ್ತೆ. ಛೇ, ಕತ್ತೆ ಏನೇ ಮಾಡ್ತಿದ್ಯಾ ಮನೇಲಿ? ಯಾರಾದ್ರೂ ಮನೆ ಒಳಗಡೆ ಉಗುರು ಕಟ್ ಮಾಡ್ತಾರೇನೆ? ಇಲ್ಲೇ ಕಟ್ ಮಾಡಿದ್ರೆ ಏನಮ್ಮ ಆಗುತ್ತೆ? ತೆಗೆದು ಬಾಯ್ ಮೇಲೆ ಹಾಕ್ತೀನಿ ನೋಡು. ಓ, ಮನೇಲಿ ಉಗುರು ಕಟ್ ಮಾಡಿದ್ರೆ ಲಕ್ಷ್ಮಿ ಮನೆಯಿಂದ ಆಚೆ ಹೋಗ್ತಾಳಂತೆ. ನೀನು ಹೀಗೆ ಮಾಡಿನೇ ನಮಗೆ ದಟ್ಟ ದರಿದ್ರ. ದುಡ್ಡಿಗೂ ಉಗ್ರಿಗೂ ಏನಮ್ಮ ಸಂಬಂಧ? ನೀನ್ ಕರೆಕ್ಟ್ ಆಗಿರೋ ರೀಸನ್ ಕೊಡು. ಈಗಲೇ ಹೊರಗಡೆ ಹೋಗ್ಬಿಟ್ಟು ಕಟ್ ಮಾಡ್ಕೊಂತೀನಿ. ಶಾಲಿನಿ, ಏನಮ್ಮ ಇಷ್ಟು ಬೇಗ ಬಂದೆ? ಸ್ಕೂಲ್ಗೆ ಹೋಗ್ಲಿಲ್ವಾ? ಯಾಕೋ ಬೇಜಾರಮ್ಮ. ಏ ದಿಶಾ, ನಿಂಗೆ ಶೂಟಿಂಗ್ ಇಲ್ವಾ? ಇಲ್ಲ ಕಣಕ್ಕ, ಮದ್ವೆ ಸೀನ್ ಇದೆಯಂತೆ. ನೀನ್ ಕಾಸ್ಟ್ಲಿ ಬಟ್ಟೆ ಇಲ್ಲ ಅಂದ್ರೆ ಬರಬೇಡ ಅಂದ್ರು. ಎಲ್ರೂ ಬರೀ ಕಾಸ್ಟ್ಲಿ ಪ್ರಪಂಚನೇ ಇಷ್ಟಪಡ್ತಾರೆ. ಬಡತನ ಯಾರಿಗೂ ಬೇಕೇ ಆಗಿಲ್ಲ. ನಮ್ಮಂತವ್ರು ನೋಡಿ ಬರೀ ಗೇಲಿ ಮಾಡ್ಕೊಂಡು ನಗೋರೇ ಆಗ್ಬಿಟ್ಟಿದ್ದಾರೆ. ಯಾರೇ ಗೇಲಿ ಮಾಡಿದ್ದು? ಯಾರೋ ದುಡ್ಡಿರೋ ದೊಡ್ಡ ಮನುಷ್ಯರು, ಹಣವಂತರ ಸಂಘ, ಅಭಿಮಾನ ಭಂಗ. ಶ್ರೀಮಂತರು ನಮ್ಮನ್ನ ಜೋಕರ್ಗಳ ತರ ನೋಡ್ತಾರಮ್ಮ. ತಮಾಷೆ ವಸ್ತುಗಳ ತರ ಬಳಸ್ಕೊಂತಾರೆ. ಯಾಕೆ ಶಾಲಿನಿ? ಯಾರು ಏನೇ ಅಂದ್ರು? ಹೇಳ್ದ್ನಲ್ಲಮ್ಮ, ದುಡ್ಡಿರೋರು ಅಂತ. ಯಾರೋ ಪರಿಚಯದವ್ರು ಅಂತ ಕಾಫಿ ಶಾಪ್ಗೆ ಹೋದೆ. ಅಲ್ಲಿ ಹೇಗೆ ನಡ್ಕೊಳ್ಬೇಕು ಅಂತಾನೆ ನನ್ಗೆ ಗೊತ್ತಿರಲಿಲ್ಲ. ಅವ್ರಿಗೆ ನನ್ನ ಪರಿಸ್ಥಿತಿನೂ ಅರ್ಥ ಆಗಲಿಲ್ಲ. ಏನೋ ಅವಮಾನ ಆಗಬೇಕಿತ್ತು, ಆಯಿತು ಅಷ್ಟೆ. ಬಿಡು. ಅಯ್ಯೋ ದೇವ್ರೆ, ದುಡ್ಡಿರೋರು ಅಂತ್ಯ. ಅಂಥವ್ರ ಸಹವಾಸನೆ ಮಾಡಬೇಡಮ್ಮ. ಅವ್ರ ತಂಟೆಗೆ ಹೋಗ್ಬೇಡ, ಗೊತ್ತಾಯ್ತಾ? ದುಡ್ಡಿರೋರು ಅಂತ್ಯ. ಅಂಥವ್ರ ಸಹವಾಸನೆ ಮಾಡಬೇಡಮ್ಮ. ಅವ್ರ ತಂಟೆಗೆ ಹೋಗ್ಬೇಡ, ಗೊತ್ತಾಯ್ತಾ? ಶಾಲಿನಿ, ಮತ್ತೆ ಸಾಲ್ಗಾರರು ಬಂದಿದ್ರು ಕಣೆ. ಅವ್ರಿಗೆ ಸಬೂಬ್ ಹೇಳಿ ಕಳ್ಸೋಷ್ಟರಲ್ಲಿ ನನಗೆ ಸಾಕಾಗೋಯ್ತು. ಇನ್ನೊಂದು ವಾರ ಟೈಮ್ ತಗೊಂಡಿದ್ದೀನಿ. 1 ವಾರ ಟೈಮ್ ಇದೆ ತಾನೆ? ಹೇಗಿದ್ರು ಹೊಸ ಕೆಲಸ ಸಿಕ್ಕಿದೆ. ಬೇರೆ ಕಡೆ ಸಾಲ ತಗೊಂಡು ಇಲ್ಲಿ ತೀರ್ಸಿದ್ರೆ ಆಯ್ತು. ಅಯ್ಯೋ, ಬರೀ ಸಾಲ ಬಡ್ಡಿ ಅಂತ ಇದ್ರೆ ನಿನ್ ಮದ್ವೆ ಆಗೋದು ಯಾವಾಗ್ಲೇ? ಗೊತ್ತಿಲ್ಲ. ನನ್ನ ಸಾಲ ಯಾರು ತೀರ್ಸ್ತಾನೋ ನನ್ನ ಜೀವನಕ್ಕೂ ಅವನೇ ದಾರಿ ಮಾಡ್ಕೊಡ್ತಾನೆ. ರಂಗನಾಥ, ಕೇಳಿಸ್ಕೊಂಡ್ಯಾ ಸ್ವಾಮಿ? ನೀನ್ ಮಾತ್ರ ಸಾಲ ಮಾಡಿ ಅದ್ದೂರಿಯಾಗಿ ಮದುವೆ ಮಾಡ್ಕೊಂಡ್ಬಿಟ್ಟೆ. ಆ ಬಡ್ಡಿನೆಲ್ಲ ನಮ್ಮ ತಲೆ ಮೇಲೆ ಕಟ್ತೆ. ನಾವು ಸಾಯೋವರೆಗೂ ಬಡ್ಡಿ ಕಟ್ತಾನೆ ಇರ್ಬೇಕು. ಕಟ್ತೀವಿ, ಸಾಯೋವರೆಗೂ ಬಡ್ಡಿ ಕಟ್ತೀವಿ. ಆದ್ರೆ ನನ್ನ ಮಗಳ ಬದುಕಿಗೆ ಒಂದು ದಾರಿ ಮಾಡ್ಕೊಡೋ ನನ್ನಪ್ಪ.
ಯಾರಿಗೆ ವೇಟಿಂಗ ಬಾಯ್? ಇಲ್ಲ, ನೀವೇ ಕವರ್ ಮಾಡ್ಕೊಳ್ಳಿ. ನೀನು ತಾನೇ ಡೀಟೇಲ್ಸ್ ಹೇಳಬೇಕು. ಓಹ್ ಸಾರಿ. ಎಸ್, ಐ ಆಮ್ ರೆಡಿ. ರೆಡಿ. ರೋಲ್ ಪ್ಲೀಸ್. ರೋಲಿಂಗ್. ಬನ್ನಿ ವೀಕ್ಷಕರೇ, ಮನೆ ಹತ್ರ ಈ ಥರ ಮೊಬೈಲ್ ಟವರ್ಗಳಿರೋದ್ರಿಂದ ಸಾರ್ವಜನಿಕರಿಗೆ ಮೆಂಟಲಿ ಮತ್ತು ಫಿಸಿಕಲಿ ಏನೆಲ್ಲ ಅನಾಹುತಗಳಾಗ್ತವೆ ಅಂತ ನಾವು ನಿಮಗೆ ತೋರಿಸ್ತೀವಿ. ಅದು ಅಲ್ಲದೆ ಇದರಿಂದ ಒಂದು ಹುಡುಗಿ ಜೀವನೇ ಕಳ್ಕೊಳ್ಳೋ ಮಟ್ಟಕ್ಕೆ ಹೋಗಿದ್ದಾಳೆ. ಅದು ಅಲ್ಲದೆ ಯಾಕ ಬಾಯ್, ಡಿಸ್ಟರ್ಬ್ ಆಗಿದೆಯಾ? ಏನಿಲ್ಲಪ್ಪ, ಆರಾಮಾಗೇ ಇದ್ದೀನಿ. ರೀ ರಾಮು, ಬನ್ರಿ ಇಲ್ಲೇ. ಹೇಳಿ ಸರ್. ಎಲ್ಲಿಂಜೆಕ್ಟ್ ಯಾವತ್ತಾದ್ರೂ ಕುಡ್ದಿದ್ದೀರಾ? ಹಾಗಂದ್ರೆ ಎಲ್ಲಿಂಜೆಕ್ಟೋ ಗೊತ್ತಿಲ್ವಾ? ವಾರದಲ್ಲಿ ಎಷ್ಟೊಂದು ಸಲ ಕಾಫಿ ಶಾಪ್ ಹೋಗ್ತೀರಿ? ನಾನಾ ಸರ್, ಹುಟ್ಟಾಗ್ಲಿಂದ ನೋಡೇ ಇಲ್ಲ ಸರ್. ಹುಡ್ದಾಗಿಂದ ನೋಡೇ ಇಲ್ವಾ? ಮತ್ತು ನೀವು? ನಾನು ಒಂದೆರಡು ಸಲ ಹೋಗಿದ್ದಪ್ಪ, ಆದ್ರೂ ತುಂಬಾ ಕಷ್ಟ ಆಗುತ್ತೆ. ಅದೆಂತೆಂಥ ಕಾಫಿಗಳಂತೆ, ಬರೀ ಫಾರಿನ್ ಕಾಫಿಗಳೇ ಜಾಸ್ತಿ. ಹಾಗಾದ್ರೆ ಯಾವ್ಯಾವ ಕಾಫಿ ಕುಡ್ದಿದ್ಯಾ? ಹೆಸರಂತೂ ನನಗೆ ಗೊತ್ತಿಲ್ಲ. ನನ್ನ ಫ್ರೆಂಡ್ ಆರ್ಡ್ರ್ ಮಾಡ್ತಾನೆ, ಕುಡಿಯೋದಷ್ಟೇ ನನಗೆ ಗೊತ್ತಿರೋದು. ವಿಚಿತ್ರ ಏನಂದ್ರೆ ಫಸ್ಟ್ ಟೈಮ್ ಹಿಂಗೆ ಕುಡಿಬೇಕಂತಾನೆ ನನಗೆ ಗೊತ್ತಾಗ್ಲಿಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಆಡ್ಕೊಂಡು ನಗ್ಬಿಟ್ರು. ಸೊ ನೀನು ಇಷ್ಟೆಲ್ಲ ಸುತ್ತಾಡಿದ್ರು ಇನ್ನು ಕಾಫಿ ಶಾಪ್ ಬಗ್ಗೆ ನಾಲೆಡ್ಜೇ ಇಲ್ಲ? ಅದೆಲ್ಲ ನಮ್ಮಂಥವ್ರಿಗೆಲ್ಲ. ನಮ್ಗೇನಿದ್ರು ಕಾಕ ಅಂಗಡಿಲಿ ಬೈಟು ಟೀ ಹೇಳೋದು ಮಾತ್ರ ಗೊತ್ತು. ಹೌದು, ಯಾಕೆ ಕೇಳ್ತಾ ಇದೆಯಾ? ಈ ಹುಡುಗರಿಗೆ ಕಾಫಿ ಶಾಪ್ ಬಗ್ಗೆ ಸರಿಯಾಗಿ ನಾಲೆಡ್ಜ್ ಇಲ್ಲ ಅಂದರೆ ಇನ್ನು ಶಾಲಿನಿ ಟೀಚರ್ ಪಾಪ, ನಾನು ಅವ್ರನ್ನ ಆಡ್ಕೋಬಾರ್ದಾಗಿತ್ತು. ಅವ್ರು ತುಂಬ ನೊಂದ್ಕೊಂಡ್ರು ಏನೋ, ತುಂಬ ಹರ್ಟ್ ಆಗಿರಬೇಕು. ಸಾರಿ ಶಾಲಿನಿ, ನನಗೆ ನಿಮ್ಮ ಮುಂದೆ ಬಂದು ನಿಂತ್ಕೊಂಡು ಮಾತಾಡಬೇಕು ಅನ್ನಿಸ್ತಿದೆ, ಆದರೆ ನಿಮ್ಮ ಮುಂದೆ ಬರೋ ಧೈರ್ಯ ಆಗ್ತಿಲ್ಲ. ನಿಮ್ಮ ಫೋನ್ ನಂಬರ್? ಫೋನ್ ನಂಬರ್? ಹಲೋ ಸ್ವಾಮಿಗಳ, ನಾನು ಅಭಯ್ ಶೇಖರ್, ದೃಶ್ಯ ಚಾನಲಿಂದ. ನೆನಪಿದ್ದೀನಾ? ನಮ್ಮ ಕಡೆಯಿಂದ ನಿಮ್ಮ ಸ್ಕೂಲ್ಗೆ ಶಾಲಿನಿ ಟೀಚರ್ ಅಂತ ಒಬ್ಬರು ಜಾಯ್ನ್ ಆಗಿದ್ರು. ಅವ್ರಿಗೇನೋ ತೊಂದರೆ ಕೊಡ್ತಿಲ್ಲ ತಾನೇ? ಅವ್ರಿಗೇನಾದ್ರು ತೊಂದರೆ ಕೊಡ್ತಿದ್ದೀರಾ ಅಂತ ಗೊತ್ತಾಯ್ತು. ಆಯ್ತಾಯ್ತು, ಸರಿ. ಈಗ ಸದ್ಯಕ್ಕೆ ಅವ್ರ ನಂಬರ್ ಕಳಿಸಿ. ಓಕೆ, ಬಾಯ್. ನಿನ್ನ ಏನ್ ಪ್ರಪಂಚದಲ್ಲಿ ಇನ್ನೊಬ್ಬಂಗೆ ಕಾಫಿ ಕುಡಿಯಕ್ಕೆ ಬರೋದು? ಒಂದು ಹುಡುಗಿ ಜೊತೆ ಹೆಂಗ್ ನಡ್ಕೋಬೇಕು ಅನ್ನೋದು ಗೊತ್ತಿಲ್ಲ ಅಲ್ಲ? ಹೇಗಾದ್ರೂ ಮಾಡಿ ಅವಳನ್ನ ಸಮಾಧಾನ ಮಾಡಲೇಬೇಕು. ಮೌನ 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 ತಪ್ಪಿತು ನೆಲವ ಚುಮ್ಮಿನಿ, ಕೊಳ್ಳಕ್ಕಗೊಂಡಿತು ತಾರಿಣಿ. ಚೆನ್ನಾಗಿ ಮಾತಾಡಿದ್ರೆ ಸರಿ, ಬಾಯಿಗೆ ಬಂದಂಗೆ ಮುಗಿದ್ಬಿಟ್ರೆ ಓ ಗಾಡ್. ಧೈರ್ಯ ಕೊಡು, ಧೈರ್ಯ ಕೊಡು, ಧೈರ್ಯ ಕೊಡು. ಶಾಲಿನಿ, ಯಾವುದೋ ಫೋನ್ ನೋಡು. ಅಯ್ಯೋ, ಅನ್ನೋನ್ ನಂಬರು, ಯಾವ ಸಾಲ್ಗಾರರು. ಹಲೋ ಹಲೋ, ಚೀರಪ್ಪ ಬಾಯ್, ಕಮಾನ್ ಕಮಾನ್. ಹಲೋ, ಯಾರ್ರೀ ಮಾತಾಡ್ತಿರೋ? ಫೋನ್ ಕಟ್ ಮಾಡ್ಲಾ? ಹಲೋ ಹಲೋ ಹಲೋ, ಫೋನ್ ಕಟ್ ಮಾಡಬೇಡ್ರಿ. ನಾನು ಅಬ್ರಹಾಮ್ ಅಂತ. ಯಾ ಅಬ್ರಹಾಮು? ಅದು ಪರ್ಸನಲ್ ಲೋನ್ ಬಗ್ಗೆ ಮಾತಾಡಬೇಕಿತ್ತು. ಪರ್ಸನಲ್ ಲೋನ್ ನೀವ್ ಕೊಡ್ತೀರಾ? ಹೌದು. ನನಗೂ ಕೊಡ್ತೀರಾ? ಕೊಡೋಣ ಬಿಡಿ, ಅದಕ್ಕೇನಂತ. ನಿಜವಾಗ್ಲೂ ಹೇಳ್ತಾ ಇದ್ದೀರಾ ಸರ್? ಲೋನ್ಗೋಸ್ಕರ ಎಲ್ಲೆಲ್ಲೋ ಅಲ್ದೆ ಎಲ್ಲೂ ಸಿಗ್ಲಿಲ್ಲ ಸರ್. ನೀವಾಗೆ ಫೋನ್ ಮಾಡ್ತಾ ಇದ್ದೀರಾ ಅಂದರೆ ನಮ್ಮ ಹತ್ರ ಶ್ಯೂರಿಟಿ ಕೊಡೋಕ್ಕೆ ಸೈಟು, ಮನೆ, ವೆಹಿಕಲ್ ಏನೂ ಇಲ್ಲ. ಬೇಕಾದರೆ ಸ್ಯಾಲರಿ ಸ್ಲಿಪ್ ಕೊಡ್ತೀನಿ.
ಓಕೆ ಓಕೆ ಸಾಕು ಬಿಡಿ. ಅಷ್ಟೇ ಸಾಕಾ? ಅಷ್ಟಕ್ಕೆ ಲೋನ್ ಕೊಡ್ತೀರಾ? ಸರ್ ಎಷ್ಟು ದುಡ್ಡು ಸಿಗ್ಬೋದು? ನಿಮ್ಗೆ ಎಷ್ಟು ಬೇಕು ಹೇಳಿ. 1,00,000ದವರೆಗೂ ಸಿಗ್ಬೋದಾ ಸರ್? ಅಷ್ಟು ಸಿಕ್ಬಿಟ್ರೆ ನಮ್ಮ ಲೈಫೇ ಚೇಂಜ್ ಆಗಿಬಿಡುತ್ತೆ. ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು. ಅಲ್ಲ ಅದು ಪ್ಲೀಸ್ ಇಲ್ಲ ಅನ್ಬೇಡಿ ಸರ್. ನೀವು ಇಷ್ಟು ದುಡ್ಡು ಕೊಟ್ಟರೆ ನಮ್ಮ ಲೈಫಲ್ಲಿರೋ ಅಷ್ಟು ಪ್ರಾಬ್ಲಮು ಸಾಲ್ವ್ ಆಗಿಬಿಡುತ್ತೆ. ಹೇಳಿ ಸರ್. ಹಲೋ 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 ಹೇಳಿ ಸರ್. ಹಲೋ ಮೇಡಮ್, ಕೇಳಿಸ್ತಿಲ್ಲ? ನಂಗೆ ಕೇಳಿಸ್ತಾ ಇದೆ. ಹಲೋ ಆಮೇಲೆ ಫೋನ್ ಮಾಡ್ತೀನಿ. ಹಲೋ